ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಟಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಇನ್ನು ನೈಟು ನನ್ನ ತಮ್ಮನ ಮಕ್ಕಳು, ನನ್ನ ತಮ್ಮ ಕೂಡ ಬಂದಿದ್ದರು. ಇನ್ನು ಹುಡುಗರನ್ನ ಇಲ್ಲೇ ಇರಿಸ್ಕೊಂಡೆ. ಇನ್ನೂ ಒಂದು ವಾರ ರಜೆ ಇದೆಯಲ್ಲ, ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟೋಗಿದ್ದಾನೆ. ಇನ್ನು ಬಾಕ್ಸಲ್ಲಿ ದಿನಸಿಗಳೆಲ್ಲ ಖಾಲಿಯಾಗೋಗಿತ್ತು. ಇನ್ನು ಕಾಳುಗಳೆಲ್ಲ ಸುರ್ಕೊಂಡಿದ್ದಾದಮೇಲೆ ಇವತ್ತು ಸ್ವಲ್ಪ ಸ್ನ್ಯಾಕ್ಸ್ ಏನಾರು ಮಾಡಿಕೊಡು ಅಂತ ಅಂದರು. ಮೊನ್ನೆ ಪನ್ನೀರ್ ತೊಗೊಂಬಂದಿದ್ದು ಹಂಗೆ ಉಳ್ಕೊಂಬಿಟ್ಟಿತ್ತು, ಹಂಗಾಗಿ ಪನ್ನೀರ್ ಮಾಡೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಈ ಪನ್ನೀರ್ ಮಾಡೋಕ್ಕೆ ಯಾವುದೇ ಥರ ಮಸಾಲೆ ಬೇಡ, ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಈ ಪನ್ನೀರ್ನ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು, ಏನೂ ಹಾಕ್ಬಾರ್ದು. ಮತ್ತು ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಧನಿಯಾ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಮೆಣಸುಕಾಳು ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಂಬಿಟ್ಟು ಮಿಕ್ಸಿಲಿ ಸ್ವಲ್ಪ ತರಿಯಾಗಿ ರುಬ್ಬಿಟ್ಕೊಂಬಿಟ್ಟು ಅದಕ್ಕೆ ಒಂದು 2 ಸ್ಪೂನ್ ಹಾಕೊಂಬಿಟ್ರೆ ಆಯಿತು. ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ, ಒಂದು ಚಿಟಿಕೆಯಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು, ಎಷ್ಟು ಬೇಕಷ್ಟು, ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಬಿಟ್ರೆ ಪನ್ನೀರ್ ರೆಡಿನೇ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಲೆಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಅದ್ರ ನೀರಿನಂಶ ಎಲ್ಲ ಸೀಕೊಳ್ಳುತ್ತೆ. ನಾನು ಇನ್ನೊಂದು ಕಡೆ ಮೊಳಕೆ ಹುಳಿಕಾಳು ಸಾಂಬಾರು ಮಾಡೋಣ ಅಂತೇಳಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ಪನ್ನೀರ್ ಈ ಥರ ಬೆಂದಿದೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮಕ್ಳುಗಳು. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ಕಲರ್ ಆಗಲಿ ಟೇಸ್ಟ್ ಆಗಲಿ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ನಾವು ಯಾವಾಗಲೂ ಕ್ವಿಕ್ಕಾಗಿ ಆಗೋ ಥರ ಇದೇ ಥರನೇ ಮಾಡ್ಕೊಳ್ಳೋದು, ಜಾಸ್ತಿ ಮಸಾಲೆ ಏನು ಹಾಕ್ಕೊಳ್ಳೋದಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸರಿ ಟ್ರೈ ಮಾಡಿ ಹೇಳಿ, ನನಗೆ ಕಮೆಂಟ್ಸ್ ಮಾಡಿ. ಹರ್ಷಿತಾ, ನಿಮಗೆ ಮೋಟಿಗೊಂಚೂರು ತಿನ್ಸು. ಮೋಟಿ ಸೂಪರ್, ಅಯ್ಯೋ ಸೂಪರ್. ಹೆಂಗ್ ದುಡು ಹೆಂಗ್ ಮೈತೈತೆ. ಕರ್ಮ ಎರಡೊಲ್ಲೆಲ್ಲ ಕಿತ್ಕೊಂಡ್ಬಿಡ್ತಂಗೆ. ನಾನು ಇನ್ನು ಈ ಕಾಳುಗಳೆಲ್ಲ ಬೇಯಿಸ್ಕೊಂಬಿಟ್ಟು ಸ್ವಲ್ಪ ಇದನ್ನು ಒಗ್ಗರಣೆ ಹಾಕ್ಕೊಂಡು ಹುರ್ಕೊಂಬಿಡ್ತೀನಿ. ಬರೀ ಕಾಳು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಸಾಂಬಾರು ಕೂಡ ಬೇಯ್ತಿದೆ. ನಾವು ಮೊಳಕೆ ಹುಳಿಕಾಳು ಸಾಂಬಾರು ಇದೇ ಥರನೇ ಮಾಡ್ಕೊಳ್ಳೋದು. ಇದಕ್ಕೆ ಮುದ್ದೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಯಶೋಮ, ಸಿಂಹ ಹಿಡ್ಕ ಆಡ್ತಾ ಇದೆಯಾ? ಸಿಂಹ ಈ ಕಡಮ್ಮ ನನ್ನ ಮಗಳು ನೋಡಪ್ಪ ಎಷ್ಟು ಚೆನ್ನಾಗಿ ಕಟ್ ಮಾಡಿಸ್ಕೊತಾಳೆ. ಇನ್ನು ಯಶು ಮಗುವಿಂದನೂ ಅಷ್ಟೇ, ಉಗುರು ಕಟ್ ಮಾಡಿಸ್ಕೊಳ್ಳೋದಾಗ ಒಂದು ಚೂರು ಅಳೋದಿಲ್ಲ, ಏನೂ ಇಲ್ಲ, ನೀಟಾಗಿ ಕಟ್ ಮಾಡಿಸ್ಕೊತಾಳೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದೊಂದು ಮಕ್ಕಳು ಕಟ್ ಮಾಡಿಸ್ಕೋಬೇಕಾದ್ರೆ ಅಳೋದು, ಕಿರ್ಚೋದು, ಮಲ್ಕೋಬೇಕಾದ್ರೆ ಕಟ್ ಮಾಡ್ತಾರೆ ಎಷ್ಟೋ ಜನ, ನಾನು ನೋಡಿದ್ದೀನಿ. ಯಶು ಆ ಥರ ಎಲ್ಲ ಮಾಡಲ್ಲ. ಅದು ಇದು ಆಟ ಆಡಿಸ್ಕೊಂಬಿಟ್ಟು ಅದು ಇದು ಸುಮ್ಮನೆ ಮುತ್ತಿಕ್ಕೊಂಬಿಟ್ಟು ಅವಳಿಗೆ ಅದು ಇದು ತೋರಿಸ್ಕೊಂಡು ಕಟ್ ಮಾಡಿಬಿಟ್ರೆ ನೀಟಾಗಿ ಕಟ್ ಮಾಡಿಸ್ಕೊತಾಳೆ. ಕಾಲಲ್ಲೂ ಕೈಯಲ್ಲೂ ನೀಟಾಗಿ ಕಟ್ ಮಾಡಿಸ್ಕೊತಾಳೆ. ನಂಗೆ ತುಂಬಾ ಇಷ್ಟ ಅವಳು ಕಟ್ ಮಾಡಿಸ್ಕೊಳ್ಳೋದು. ಕಟ್ ಮಾಡಿಸ್ಕೊಂಡಳು ನೋಡೋದು. ಇನ್ನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಕೂಡ ತೊಳೆದು ಒಣಗಾಕಿದ್ದೀನಿ. ಸ್ವಲ್ಪ ಬಿಸಿಲು ಬಂದಿತ್ತು. ಈ ಮಳೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಮನೆ ಕೆಳಗಡೆನೇ ಒಣಗಾಕೊಂಡಿದ್ದೀನಿ, ಇಲ್ಲಾಂದರೆ ಟೆರಸ್ ಮೇಲೆ ಹಾಕ್ತಾ ಇದ್ದೆ. ಯಶುನು ಇದ್ದಾಳಲ್ಲ, ಇನ್ನು ನನ್ನ ತಮ್ಮನ ಮಕ್ಕಳೆಲ್ಲ ಇದ್ದರೂ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಇನ್ನು ಅಮ್ಮ ಊರಿಗೆ ಹೋಗಿದ್ರು, ಮೊನ್ನೆ ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ರು. ಸ್ವಲ್ಪ ಸುಣ್ಣ ಸವರ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು. ಮೊನ್ನೆ ತೊಗೊಂಬಂದಿದ್ದು ಕೊಳ್ತೋಗ್ಬಿಟ್ಟಿತ್ತು, ಇದಾದರೂ ಹಣ್ಣಾಗಲಿ ಅಂತ ಹೇಳ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀನಿ. ಬರೀ ಬಕೆಟ್ ತುಂಬ ಹಾಕಷ್ಟೇ. ಈ ರಾಗಿ ಊರಲ್ಲಿ ಬೆಳೆದಿರೋದು ನಮ್ಮ ಮಾವ ಕೊಟ್ಟು ಕಳಿಸಿದ್ರು. ಶಿವು ಹೋಗಿ ತೊಗೊಂಬಂದಿದ್ರು. ಯಶುಗೆ ರಾಗಿ ಸರಿ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನನಗೆ ಬರಲ್ಲ. ಹಂಗಾಗಿ ಮಿಲ್ಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಹಂಗೆ ರಾಗಿ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಮುದ್ದೆಗೆ ಹಸಿಟ್ಟು ಮಾಡಿಸ್ಕೊಬಾ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ. ಕೆಂಪು ರಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳುಗಳಿಗೆ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಗಲೀಜಿಲ್ಲ, ತುಂಬಾ ಚೆನ್ನಾಗಿದೆ. ಗಗನ ಕೇಳಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಅವನು ಕೂಡ ಮಿಲ್ಗೆ ತೊಗೊಂಡೋಗ್ತಿದ್ದಾನೆ, ಮಾಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಅಕ್ಕಿ ಒಣಗಿರಲಿಲ್ಲ ಅಷ್ಟಾಗಿ, ಅದನ್ನು ನಾಳೆ ಮಾಡ್ಸೋಣ ಅಂತ. ಇನ್ನು ಟಿಫನ್ಗೆ ಉಪ್ಪಿಟ್ಟು ಮಾಡ್ಕೊಂಬಿಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ದಿನ ಕೆಳಗಡೆ ಕೂತ್ಕೊಂಡು ಆಟ ಆಡ್ತಿದ್ಲು. ಇವತ್ತು ಮೇಲ್ಗಡೆನೇ ಕೂರಿಸ್ಕೊ ಅಂತ ಹೇಳ್ಬಿಟ್ಟು ತುಂಬಾ ಹಠ ಮಾಡ್ತಿದ್ಲು ಅಂತ ಕೂರಿಸ್ಕೊಂಡಿದ್ದೀನಿ. ನನಗೆ ಉಪ್ಪಿಟ್ಟು ಮಾಡೋಕ್ಕೆ ಬಿಡ್ತಾ ಇಲ್ಲ, ತುಂಬಾ ತೀಟಿಕೆ ಮಾಡ್ತಿದ್ದಾಳೆ ಯಶು. ಇವತ್ತು ಅಮ್ಮ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ಟಿಫನ್ ಏನು ಮಾಡಿರಲಿಲ್ಲ, ಬೇಗನೆ ಹೋಗ್ಬಿಟ್ಟಿದ್ರು. ಹಂಗಾಗಿ ನಾವು ಹುಡುಗರು ಎಲ್ಲ ಇದ್ವಲ್ಲ, ಹಂಗಾಗಿ ನಾನೇ ಟಿಫನ್ ಮಾಡೋಣ ಇವತ್ತು, ಉಪ್ಪಿಟ್ಟು ಮಾಡ್ಕೊಂಬಿಡೋಣ, ಬೇಗ ಆಗುತ್ತೆ. ಟೈಮ್ ಬೇರೆ ಆಲೇ 10:30 ಆಗೋಗಿತ್ತು. ಹಂಗಾಗಿ
ಕ್ವಿಕ್ಕಾಗಿ ಆಗುತ್ತೆ ಉಪ್ಪಿಟ್ಟಾದರೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಇನ್ನು ಗಗನ್ನು ಉಪ್ಪಿಟ್ಟು ಕೂಡ ತಿನ್ನೋದಿಲ್ಲ, ಅವನಿಗೆ ಹೋಟ್ಲಲ್ಲಿ ಇಡ್ಲಿ ತೊಗೊಂಡ್ಬಂದು ಕೊಟ್ಟಿದ್ದೀನಿ. ಇನ್ನು ನನಗೆ ಪ್ರಣೀತಂಗೆ ಹರ್ಷಿತ್ಗೆ 3 ಜನಕ್ಕೆ ಮಾತ್ರ. ಇನ್ನು ಮಳೆ ಬೇರೆ ಬರೋಂಗಿತ್ತು, ಹಂಗಾಗಿ ಒಣಗಾಕಿರೋ ಬಟ್ಟೆ ಎಲ್ಲ ತೊಗೊಂಡ್ಬಿಡೋಣ ಅಂತೇಳಿ ತೊಗೋತಿದ್ದೀನಿ. ಈ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಆಲೇ 3-4 ಸರಿಯಿಂದ ಬಟ್ಟೆ ಹಂಗೆ ಉಳ್ಕೊಂಬಿಟ್ಟಿದೆ. ಎಲ್ಲಿಗೆ ಅದು ತರೋದು ಬೇಕೆ ನೀನು? ಇನ್ನು ಉಪ್ಪಿಟ್ಟು ಕೂಡ ರೆಡಿಯಾಗಿತ್ತು. ಹುಡುಗರು ನಾವು ಎಲ್ಲ ಕುತ್ಕೊಂಡು ತಿನ್ನೋಣ ಅಂತ ಹೇಳಿ ಹಾಕೊಂಡಿದ್ದೀವಿ. ಬೇಡ ಕಣವ ಯಶುಮ ಮಾಡು, ಆ ಮಾಡೆ ಬಾಯಿಗೆ ಆ ಮಾಡು. ಇಲ್ಲಿ ಇನ್ನು ನಾನು ತಿನ್ಸೋಕೋದ್ರೆ ತಿಂತಾ ಇಲ್ಲ, ಅವಳೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಸ್ಪೂನೆಲ್ಲ ಕಿತ್ಕೊಂಡ್ಬಿಟ್ಲು. ಇನ್ನು ಅವಳಿಗೂ ಕೂಡ ರಾಗಿ ಸರಿ ಮಾಡಿ ತಿನ್ನಿಸ್ಬಿಟ್ಟು ಸ್ವಲ್ಪ ಫೀಡ್ ಮಾಡಿ ಮಲಗಿಸಿದ್ದೀನಿ. ಗಗನ ಜೊತೆ ಮಲ್ಕೊಂಡಿದ್ದಾಳೆ. ಒಬ್ಬಳೇ ಮಲ್ಕೊಳ್ಳಲ್ಲ, ಜೊತೆಗೆ ಯಾರಾದರೂ ಇರಲೇಬೇಕು ಅವಳಿಗೆ. ಜೊತೆಲಿದ್ದರೆ ಮಲ್ಕೋತಾಳೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ. ಇನ್ನು ಯಶುಗೆ ರಾಗಿ ಸರಿ ಖಾಲಿಯಾಗಿತ್ತಲ್ವ, ಹಂಗಾಗಿ ಆವಾಗಲೇ ಮಿಲ್ಗೆ ಕೊಟ್ಟು ಕಳಿಸಿದ್ದೆ. ಅವರು ಒಂದು 2-3 ಸೇರು ರಾಗಿ ಹಂಗೆ ಕೊಟ್ಟು ಕಳಿಸಿದ್ರು, ಹೇಳಿದ್ದೆ. ಹಂಗಾಗಿ ಇವತ್ತು ಅದನ್ನು ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮಾಡ್ಕೋತಾ ಇದ್ದೀನಿ, ಇನ್ನು ಸ್ವಲ್ಪ ಹಂಗೆ ಎತ್ತಿ ಇಟ್ಟಿದ್ದೀನಿ. ಅದನ್ನು ಒಂದು 2-3 ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಗಲೀಜೆಲ್ಲ ಹೋಗೋ ಥರ ಮೇಲ್ಗಡೆ ಎಲ್ಲ ಅದನ್ನು ಸೋದಿಸ್ಕೊಂಬಿಡ್ಬೇಕು ನೀಟಾಗಿ. ಒಂದು 2-3 ಸರ್ತಿ ಚೆನ್ನಾಗಿ ತೊಳೆದ್ಬಿಟ್ರೆ ಅದು ಗಲೀಜೆಲ್ಲ ಹೊರ್ಟೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ನೀರನ್ನೆಲ್ಲ ಸೋದಿಸ್ಬಿಟ್ಟು ಈ ಥರ ನೀಟಾಗೆಲ್ಲ ವಾಶ್ ಆದಮೇಲೆ ಒಂದು ತಟ್ಟೆಗೆ ಹಾಕೊಂಬಿಡೋಣ, ಹಾರಾಕ್ಬಿಡೋಣ ಅದನ್ನು ಬಿಸಿಲಿಗೆ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ತಟ್ಟೆಗೆ ಸ್ವಲ್ಪ ಜಾಸ್ತಿ ಆಯಿತು, ಹಂಗಾಗಿ ಮೇಲ್ಗಡೆ ಟೆರಸ್ ಮೇಲೆ ಸ್ವಲ್ಪ ಬಿಸಿಲು ಬಂದಿತ್ತು, ಹಂಗಾಗಿ ಬಿಸಿಲಿಗೆ ಹಾಕ್ಬಿಡೋಣ ಅಂತ ಹೇಳಿ ಟೆರಸ್ ಮೇಲ್ಗಡೆ ತೊಗೊಂಡೋದೆ. ಇವತ್ತು ಸ್ವಲ್ಪ ಬಿಸಿಲು ಕೂಡ ಬಂದಿತ್ತು, ಹಂಗಾಗಿ ಒಣಗಾಕ್ಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಣಗಬೇಕು, ಇಲ್ಲ ಅಂತಂದರೆ ಸ್ಮೆಲ್ ಬಂದುಬಿಡುತ್ತೆ. ಮತ್ತು ಈ ರಾಗಿ ಸರಿಗೇ ಸ್ವಲ್ಪ ಗೋಧಿ ಮತ್ತು ಸ್ವಲ್ಪ ಕರಿ ಉದ್ದಿನ ಬೇಳೆನೂ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಕೂಡ ವಾಶ್ ಮಾಡಿಬಿಟ್ಟು ಮೇಲ್ಗಡೆ ಒಣಗಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಯಶಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಇದು ಗೋಧಿ ಎಲ್ಲ ತೊಳೆದಿದ್ನಲ್ವ, ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದೆ ಮೇಲ್ಗಡೆ ಟೆರಸ್ ಮೇಲೆ ಒಣಗಾಕೋಣ ಅಂತ ಹೇಳ್ಬಿಟ್ಟು. ರಾಗಿ ಆಲೆ 3/4 ಭಾಗ ಒಣಗಿಬಿಟ್ಟಿತ್ತು. ರಾಗಿ ಸರಿ ಮಾಡುವಾಗ ರಾಗಿ, ಗೋಧಿ, ಉದ್ದಿನಬೇಳೆ ಇದು 3ನ ತೊಳೆದ್ಬಿಟ್ಟು ಒಣಗಾಕ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಹಂಗೇ ಇದು ಹುರಿದ್ಬಿಟ್ಟು ಹಾಕ್ತೀನಿ. ಇನ್ನು ನನಗೂ ಕೂಡ ಮೆಂತ್ಯದ ಹಿಟ್ಟು ಖಾಲಿಯಾಗಿಬಿಟ್ಟಿತ್ತು, ಅದನ್ನು ಕೂಡ ಇವತ್ತು ಒಣಗಾಕೊಂಬಿಡೋಣ, ಬಿಸಿಲು ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಣಗಾಕ್ತಾಯಿದ್ದೀನಿ. ಕರಿ ಉದ್ದಿನಬೇಳೆ ಮತ್ತು ಗೋಧಿ, ಮೆಂತ್ಯ ಇದು 3ನೂ ಸಹಿತ ಒಣಗಾಕ್ತಾಯಿದ್ದೀನಿ. ಅಕ್ಕಿನ ಆವಾಗಲೇ ಒಣಗಾಕಿದ್ನಲ್ಲ, ಅದರಲ್ಲೇ ಸ್ವಲ್ಪ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ಒಣಗಾಕ್ತಾಯಿದ್ದೀನಿ. ಇದನ್ನು ಮಾಡಿಸುವಾಗ ಇದ್ರ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಮೇಲ್ಗಡೆ ಎಲ್ಲ ಆಟ ಆಡಿಸ್ಕೊಂಡು ಬಂದೆ. ಯಶುನ ಸ್ವಲ್ಪ ಮಲಗಿಸೋಣ ಅಂತ ಹೇಳಿ ಅವಳನ್ನ ರೂಮಿಗೆ ಕರ್ಕೊಂಡು ಬಂದೆ. ಅವಳು ಮನ್ಕೋತಾನೇ ಇಲ್ಲ. ಶಿವು ಫೋನ್ ಮಾಡಿದ್ರು ಬರ್ತಿದ್ದೀನಿ ಅಂತ ಹೇಳಿ, ಹಂಗಾಗಿ ಅಪ್ಪ ಬರ್ತಾರೆ ಅನ್ನೋ ಖುಷಿಗೋ ಏನೋ ಗೊತ್ತಿಲ್ಲ, ಮಲ್ಕೋತಾನೆ ಇರಲಿಲ್ಲ. ನಾನು ಕೂಡ ಸುಮ್ಮನೆ ಅದೇ ಆಟ ಆಡಲಿ ಬಿಡು ಅಂತ ಹೇಳ್ಬಿಟ್ಟು. ಇನ್ನು ಶಿವು ಬಂದರೆ ಹೆಂಗಿದ್ರು ಹೇಳಿಸ್ತಾರೆ ಅವಳನ್ನ ಆಟ ಆಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಹೆಂಗೋ ಗೊತ್ತು ಮತ್ತೆ ಅರ್ಧ ನಿದ್ದೆ ಆದರೆ ಅಳ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ಶಿವು ಕೂಡ ಬಂದರು. ಯಶುನ ಎತ್ಕೋತಾನೆ ಇಲ್ಲ, ಅವಳು ನೋಡ್ತಿದ್ದಾಳೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಶಿವು ಎಲ್ಲೆಲ್ಲಿ ಹೋಗ್ತಾರೆ ಆ ಕಡೆ ಎಲ್ಲ ನೋಡ್ತಾನೆ ಇದ್ದಾಳೆ. ಅವರು ಎತ್ಕೋತಾನೆ ಇಲ್ಲ, ಕೈ ಕಾಲು ವಾಶ್ ಮಾಡೋವರೆಗೂ ಎತ್ಕೊಳ್ಳಲ್ಲ ಹೊರ್ಗಡೆಯಿಂದ ಬಂದಮೇಲೆ. ಹಂಗಾಗಿ ಇನ್ನು ಹುಡುಗ್ರಿಗೂ ಸ್ನಾನ ಮಾಡಿಸಿದ್ದೆ, ತಲೆ ಬಾಚಿರಲಿಲ್ಲ, ಹಂಗಾಗಿ ಅವರಿಬ್ರಿಗೂ ಇವಾಗ ತಲೆ ಬಾಚ್ಕೊಂಬಿಡೋಣ ಅಂತ ಹೇಳಿ ಬಾಚ್ಕೋತಾ ಇದ್ದೀನಿ. ನನಗೆ ಹೆಣ್ಮಕ್ಳಿಗೆ ತಲೆ ಬಾಚಿ ಅಷ್ಟು ಅಭ್ಯಾಸ ಇಲ್ಲ, ಹೆಂಗೆ ಬರುತ್ತೋ ಹಂಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಳು ನನ್ನ ತಮ್ಮನ ಚಿಕ್ಕ ಮಗಳು, ಇವಳು ಹರ್ಷಿತಾ. ಇನ್ನು ದೊಡ್ಡವಳು ಯಶು ಕರ್ಕೊಂಡು ಆಟ ಆಡಿಸ್ತಾ ಇದ್ಲು, ಇವಳಿಗೆ ಇವಾಗ ತಲೆ ಬಾಚ್ಕೊಡ್ತಾ ಇದ್ದೀನಿ. ಇವಳು ಪ್ರಣೀತಾ ದೊಡ್ಡವಳು, ಇವಳು ನನ್ನ ತಮ್ಮನ ಮಗಳು. ಇವರು ಇಲ್ಲೇ ಲಗ್ಗೆರೆಯಲ್ಲೇ ಇರೋದು, ಇವಾಗ ರಜೆ ಇದೆಯಲ್ಲ ಹಂಗಾಗಿ ಬಂದಿದ್ದಾರೆ. ಇನ್ನು ಮೊನ್ನೆ ಅಮ್ಮ ಊರಿಗೆ ಹೋದಾಗ ಹಲಸಿನ ಹಣ್ಣು ತೊಗೊಂಡು ಬಂದಿದ್ರು ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಇವತ್ತು ಅದು ಕೂಡ ಹಣ್ಣಾಗಿತ್ತು, ಹಂಗಾಗಿ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ತಾ ಇದ್ದೀವಿ ಇವತ್ತು. ಕುಯ್ಬೇಡ ಅಂತ ಅಲ್ಲೋಡು ಕುಯ್ಬೇಡ ಅಂತ ಯಶ. ಏಯ್ ಗಿಣಿ, ಅಯ್ಯೋ ಕುಯ್ದ್ಬಿಟ್ರ ಕುಯ್ದ್ಬಿಟ್ರು ಅಂತೆ. ವಾವ್, ಸಕ್ಕತ್ತಾಗಿ ಹಣ್ಣಾಗದಲ್ವಾ? ನಮ್ಮಮ್ಮ ಇನ್ನೂ ಹಣ್ಣಾಗ್ಲಿ ಅಂತಿತ್ತು. ಇದು ನಮ್ಮ ಹೊಲದ್ದು
ಇಷ್ಟ ದಿನ ಊರ್ಗ್ ಹೋಗಿ ತಗೊಂಬತ್ತಿರ್ಲಿಲ್ಲ, ಈ ನಡುವೆ ನಮ್ಮ ಅಮ್ಮ ಹೋಗಿ ತಗೊಂಬತ್ತವ್ರೆ. ಹಣ್ಣು ಮಾತ್ರ ನೋಡ್ಲಿಕ್ಕೆ ದಪ್ಪಗಿರ್ತದೆ, ಸ್ವೀಟು ಹಂಗೆ ಇರ್ತವೆ. ಯಶುಮಾ ಕುಯ್ದು ಬಿಟ್ರ, ಇಲ್ಲಿ ಇಲ್ಲಿ ಅಳಕಂಡ್ ತಿನ್ನಲ್ಲ ತಾನೆ ಅವಳು, ಅದು ತಿನ್ನಕಿಲ್ಲ ಅಂತಂದ್ರು. ನಿಮ್ಮ ಅಮ್ಮ ಅಂತಲ್ಲೇ ಅವಳಿಗೆ ಅಳಸ್ಟೆ ಕೊಡ್ಬಿಡಿ, ಹೊಟ್ಟೆ ಬರ್ತದ ಅವಳಿಗೆ ಅಂತ. ತಿನ್ನಲ್ಲ ತಾನೆ ನಿಮ್ಮ ಅಮ್ಮಂಗ ಅಂತ ತಾನೆ ಅವತ್ತು ಹೋಗ್ಬೇಕಾದ್ರೆ. ಅಲ್ಲೇ ಕೊಟ್ಟಿದ್ದಿಲ್ಲ ಬುಡ್ಸೆ, ಬುಡ್ಸೋ ಸೀನ್ ಎಲ್ಲ ಇಲ್ಲ ನಮ್ದು, ಟೇಸ್ಟ್ ಓನ್ಲಿ. ಬುಡ್ಸ್ಕೊಂಡ್ ತಿನ್ನೋ. ತಳೆ ತಿನ್ನೆ, ತಳೆ ಪ್ರಣೀತ ನೀನು ತಗೊಂತೀನಿ. ಸ್ಮೈಲು, ನೀವು ಅಳಸ್ಕೊಂಡು ತಿಂಗಳು ಸ್ಮೈಲ್ ಆಗ್ತೀರಿ. ಅವಳು ಕುಯ್ದಿ ಅಂತ ಯಾಕೆ ನಂಗಡಿದ್ದು ಗೊತ್ತಾ? ಕೇಕ್ ಕುಯ್ದಿ 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 ಅಭ್ಯಾಸ ಆಗೋಳಲ್ಲ. ಚಪ್ಪಳ ತರ್ತೀನಿ ನೋಡಿ ಕೇಕ್ ಕುಯ್ದಕ್ಕೆ. ಬುಡ್ಸ್ಕೊಂಡ್ ತಿನ್ನೆ ಖಂಡಿತ, ಬುಡ್ಸ್ಕೊಡ. ಚೆನ್ನಾಗತ್ತೀನಿ, ನಿಮ್ ಬರುತ್ತೆ ಕಣ. ಅಗ್ರಾರದೆ ಕಣ್ತೀನಿ ತಾಳೆ. ಒಳ್ಳೇದಾ? ಸ್ವಾಲೆ ಸ್ವಾಲೆ ಕಡೆ ಒಳ್ಳೆ ತಿನ್ನವ ಒಳ್ಳೇದು. ಅದ್ ತಿನ್ಬಾರ್ದು, ಅದು ಹೊಟ್ಟೆ ನೋವು ಬರ್ತದೆ. ಇನ್ನೊಂದ್ ಸ್ವಲ್ಪ ದಪ್ಪಗಿರ್ತದಲ್ಲ, ಅದ್ ತಿನ್ಬೇಕು. ನಮ್ ಪ್ರಣೀತ ಅಳಸೆಣ್ಣೆ ತಿಂತಿತ್ತಿಲ್ಲ ಅಲ್ವೇನೆ? ಅಳಸೆಣ್ಣೆ ಇರೋದ್ ನೋಡ್ಬಿಟ್ಟು ತಿಂತ ಇದ್ದೀತಾನೆ, ಸಕರಾಗೈತೆ ಅಂತ. ಹೆಂಗೈತೆ ಮೋಟಿ, ನಿಂಗೆ ಹೆಂಗೈತೆ? ಇನ್ನು ಶಿವು ಬರಬೇಕಾದ್ರೆ ತರಕಾರಿ ಕೂಡ ತಗೊಂಡು ಬಂದಿದ್ರು, ಅದನ್ನು ಕೂಡ ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಯಶು ಕೂಡ ತರಕಾರಿ ಇಟ್ಕೊಂಡು ಆಟ ಆಡ್ತಾ ಇದ್ಲು, ಹಂಗಾಗಿ ಒಂದು ಚಿಕ್ಕದಾಗೆ ರೀಲ್ಸ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಅವಳಿಗೆ ಮೀಸೆ ಬರೆದಿಟ್ಟಿದ್ವಿ ಐಲೈನರಲ್ಲಿ, ಅದನ್ನು ಕೂಡ ಹಾಳು ಮಾಡ್ಕೊಂಬಿಟ್ಲು. ಸರಿಯಾಗಿ ಬರಲಿಲ್ಲ ಅದು. ಸರಿ ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂತ ಹೇಳ್ಬಿಟ್ಟು ಸಣ್ಣದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅದನ್ನು ಸಹಿತ ಆ್ಯಡ್ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚಿಕ್ಕ ಮಕ್ಕಳಲ್ವಾ, ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ. ಇನ್ನು ಶಿವು ಕೆಲಸ ಇದೆ ಅಂತ ಹೇಳಿ ಹೋದ್ರು. ಇನ್ನು ಯಶು ಕೂಡ ಮಲ್ಕೊಂಡ್ಲು, ಅಮ್ಮನ ಹತ್ರ ಕೊಟ್ಟಿದ್ದೆ ಸ್ವಲ್ಪ ಹೊತ್ತು ಮಲಗಿತು ಅಂತ ಹೇಳ್ಬಿಟ್ಟು. ಇನ್ನು ಹುಡುಗರು ಒಬ್ಬಿಟ್ಟು ತಿನ್ನಬೇಕು ಅಂತ ಹೇಳಿದ್ವು, ಹಂಗಾಗಿ ಅಮ್ಮ ಒಬ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಿದ್ದಾರೆ. ನನಗೆ ಬೇಳೆ ಒಬ್ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ, ಕಾಯಿ ಒಬ್ಬಿಟ್ಟಾದರೆ ಮಾಡ್ತೀನಿ. ಈ ಮಿಕ್ಸಿಲಿ ಯಾವುದೇ ಥರ ಮಾಡೋಕ್ಕೋದ್ರೂ ಹಾಳಾಗ್ಬಿಡುತ್ತೆ, ತುಂಬ ಸರಿ ಮಾಡಿ ಹಾಳು ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಇವತ್ತು. ನೋಡಬೇಕು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಕಾಳನ್ನ ರುಬ್ಲಿಕ್ಕೆ ಮಿಕ್ಸಿಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಅವ್ರ ಮನೆ ಗ್ರೈಂಡರ್ ಇದೆ, ಅವ್ರ ಮನೇಲಿ ರುಬ್ಬಿಸ್ಕೊಂಬಂದ. ಅದು ಇನ್ನು ಯಶುಗೆ ಯಾವ್ದಾದ್ರು ಒಂದು ಖಾಲಿ ಬಾಟ್ಲು ಇಲ್ಲ ಲೋಟ, ಒಂದು ಸ್ಪೂನು ಏನು ಸಿಕ್ಬಿಟ್ರು ಸಾಕು, ಅದನ್ನೇ ಇಟ್ಕೊಂಡು ಆಟ ಆಡ್ತಾಳೆ. ಇನ್ನು ಅಮ್ಮ ಅಡುಗೆ ಮನೇಲಿ ಇದ್ದಾರಲ್ವ, ಹಂಗಾಗಿ ಅಡುಗೆ ಮನೆ ಬಾಗಿಲಲ್ಲೇ ಕುತ್ಕೊಂಡ್ಬಿಟ್ಟು ಆಟ ಆಡ್ತಿದ್ದಾಳೆ. ಇನ್ನು ನಾನೇನಾದರೂ ಅಡುಗೆ ಮನೇಲಿದ್ದರೆ ಅಲ್ಲಿಗೆ ಬಂದುಬಿಡ್ತಾಳೆ. ಯಾರು ಅಡುಗೆ ಮನೇಲಿದ್ದರೂ ಅವಳು ಬರಬೇಕು ಅಲ್ಲಿಗೇನೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಗಡೆ ಕುತ್ಕೊಂಡು ಅಷ್ಟು ಆಟ ಆಡಲ್ಲ. ಅಡುಗೆ ಮನೆ ಅಂದರೆ ಅವಳಿಗೆ ತುಂಬಾ ಇಷ್ಟ, ಹಂಗಾಗಿ ಅಲ್ಲಿಗೆ ಬರ್ತಾಳೆ. ಏನು ತಿಂತಾರದು ನೀನು? ಏನೇ ಅದು? ಎಲ್ಲ ಎಲ್ಲದು? ಒಪ್ಪ ಈರುಳ್ಳಿ ಸಿಪ್ಪೆ. ಯಶು ಬೇಡ ಕಣಪ್ಪ, ಬೈಲಿ ಕೊಡು. ಉಪ್ಪ ಈರುಳ್ಳಿ ಸಿಪ್ಪೆ ತಿಂತಾರ? ಬೈಲಿ ಬಾಯ್ಲಿ, ಬೇಡ ಬಾ. ಅಯ್ಯೋ ಚಿನ್ನಮ್ಮ,
ಎಲ್ಲಾರು ಆಟ ಸಾಮಾನ್ಗಳು ಇಟ್ಕೊಂಡು ಆಟ ಆಡಿದ್ರೆ ಇವಳು ಈರುಳ್ಳಿ ಇಟ್ಕೊಂಡು ಆಟ ಆಡ್ತಾವಳೆ. ಯಶೋ ಸ್ಮೈಲ್ ಹಾಕ್ಬಿಟ್ರೆ ಏಯ್ ಕಳ್ಳಿ ಇಲ್ಲಾಗಿದೆ ನೀನು ಅಮ್ಮ. ಅವಳು ಯಾಕೆ ಗೊತ್ತಾ ನಿಂತಾಗ ಬಂದಿರೋದು? ಈರುಳ್ಳಿ ಸಿಪ್ಪೆ ಎಲ್ಲ ಬಾಯಿ ತುಂಬಾ ತುಂಬ್ಕೊಬಿಟ್ಟವಳೆ. ನಾನು ಕಿತ್ತಾಕ್ತೀನಿ ಅಂತ ನಿಂತಾಗ ಬಂದಿರೋದು. ಅಲ್ಲ ಈರುಳ್ಳಿ ಸಿಪ್ಪೆ ನೋಡಲ್ಲಿ. ಇನ್ನು ಅಮ್ಮ ಒಬ್ಬಿಟ್ಟು ಕೂಡ ರೆಡಿ ಮಾಡಿದ್ರು. ಈ ಥರ ಮಾಡಿದ್ದಾರೆ. ನಾನಂತೂ ಒಂದು 4-5 ತುಪ್ಪ ಹಾಕೊಂಡು ಚೆನ್ನಾಗಿ ತಿಂದ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು. ಇನ್ನು ನೈಟು ಊಟಕ್ಕೆ ಅನ್ನ ತಿಳಿ ಸಾಂಬಾರು ಕೂಡ ಮಾಡ್ಕೊಂಡಿದ್ವಿ. ಶಿವು ಫಿಶ್ ತೊಗೊಂಬಂದಿದ್ರು. ಸ್ವಲ್ಪ ತವಾ ಫ್ರೈ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಬಾಬ್ ಪೌಡ್ರ್ ಹಾಕಿ ಕಲಿಸ್ಬಿಟ್ಟು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಹುಡುಗರು ಮೀನು ಸಾಂಬಾರು ತಿನ್ನಲ್ಲ ಅಂತ ಹೇಳಿದ್ರು. ಹಂಗಾಗಿ ತವಾ ಫ್ರೈ ಮಾಡಿಕೊಟ್ರೆ ತಿಂತಾರೆ. ಹಂಗಾಗಿ ಇವತ್ತು ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ನನ್ನ ವೀಡಿಯೋನ ಯಾರು ಹಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.